ಫ್ರೆಂಡ್ಸ್, ನಾನು ಮಾಡ್ತಿರೋದು ಇವತ್ತು ಕೆನೆಯಿಂದ ಬೆಣ್ಣೆ. ಯಾವ ಥರ ಅಂದರೆ 15 ದಿವಸ ಇದನ್ನು ಕೆನೆನ ಸ್ಟೋರ್ ಮಾಡಿ ಇಟ್ಕೋಬೇಕು ಫ್ರಿಜ್ಜಲ್ಲಿ. ಆಮೇಲೆ ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಬೆಣ್ಣೆನ ಮಾಡೋದು ಹೇಗೆ ಅಂತ ಒಂದು 5 ನಿಮಿಷದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಮಿಕ್ಸಿ ಜಾರಲ್ಲಿ ಯಾವುದಾದ್ರೂ ಜಾರಲ್ಲಿ ಹಾಕೋಬೋದು, ಜ್ಯೂಸ್ ಜಾರಲ್ಲಾದರೂ ಹಾಕ್ಬೋದು, ಮಾಮೂಲಿ ನಿಮ್ಮ ಹತ್ರ ಜಾರ್ ಇದ್ದರೆ ಅದರಲ್ಲಾದರೂ ಹಾಕ್ಕೋಬೋದು. ಈ ಥರ ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಈ ಥರ ಒಂದು ರೌಂಡ್ ಆದಮೇಲೆ ತೆಗೆದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ರೌಂಡು ಮತ್ತೆ ಮಿಕ್ಸಿ ಮಾಡ್ಕೊಬೇಕು. ತಕ್ಷಣ ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸಿ ಮಾಡಿದ್ಮೇಲೆ ಬೆಣ್ಣೆ ಥರ ಅದಾಗದೆ ಮಜ್ಜಿಗೆ ಒಂದು ಕಡೆ, ಬೆಣ್ಣೆ ಒಂದು ಕಡೆ ಆಗಿಬಿಡುತ್ತೆ. ಒಂದು 5 ನಿಮಿಷದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದನ್ನು ಈ ಥರ ಇನ್ನೊಂದಕ್ಕೆ ಸರ್ವ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲನೂ ಒಂದು ಕಡೆ ಬೆಣ್ಣೆನ ಇದರಲ್ಲಿ ಒಂದು ಸೈಡಲ್ಲಿ ಮಾಡ್ಕೊಂಡ್ಬಿಡ್ಬೇಕು. ಮಜ್ಜಿಗೆನ ಸಪ್ರೇಟಾಗಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಮಜ್ಜಿಗೆನೆಲ್ಲ ತೆಗೆದ್ಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ವಾಟ್ರ್ ಹಾಕ್ಕೊಂಡ್ಬಿಟ್ಟು ಒಂದ್ಸಲಿ ವಾಶ್ ಮಾಡಿ, ನೀಟಾಗಿ ವಾಶ್ ಮಾಡಿ ಈ ಥರ ಒಂದು ಸೈಡಲ್ಲಿ ಮಾಡಿಕೊಂಡು ನೀರನ್ನ ಬಗ್ಗಿಸ್ಬಿಡಿ ಇನ್ನೊಂದಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಬೆಣ್ಣೆ ರೆಡಿಯಾಗಿದೆ. ತುಪ್ಪನ ಕಾಯಿಸೋಣ ಇವಾಗ. ನೋಡಿ ಫ್ರೆಂಡ್ಸ್, ಈ ಥರ ಕಾಯ್ತಾ ಇರುವಾಗ ಸ್ಪೂನ್ನ ಹೀಗೆ ಅಲ್ಲಾಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಕಟ್ಕೊಂಡ್ಬಿಡುತ್ತೆ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ಒಂದು 10ರಿಂದ 15 ನಿಮಿಷ ಕಾಯಿಸ್ಕೊಳ್ಬೇಕು. ಬೆಣ್ಣೆ ಸ್ಲೋ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಕಾಯಿಸ್ಕೊಬೇಕು, ಇಲ್ಲಾಂದರೆ ಉಕ್ಕೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಕಾದ್ಮೇಲೆ ಅದಾಗದೆ ಸಪ್ರೇಟ್ ಆಗಿಬಿಡುತ್ತೆ. ಬೆಣ್ಣೆ ಎಲ್ಲ ಕಾದ್ಬಿಟ್ಟು ತುಪ್ಪನ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಈ ಥರ ಸ್ವಲ್ಪ ಸೌಂಡ್ ಜೋರಾಗಿ ಮಾಡಿಬಿಟ್ಟು ಗ್ಯಾಸ್ನ ಈ ಥರ ಸೌಂಡ್ ಕಮ್ಮಿ ಆದಮೇಲೆ ಆಫ್ ಮಾಡ್ತೀವಿ. ಹಂಗೆ ಈ ಥರ ಸ್ಟೀಲ್ದು ಚಹಾ ಸೋಸೋದಿರುತ್ತಲ್ವ, ಅದರಲ್ಲಿ ಸೋಸ್ಕೊಂಡ್ಬಿಡ್ಬೇಕೆಲ್ಲನೂ. ನೋಡಿ, ಈ ಥರ ತುಪ್ಪನ ಒಂದು 10-15 ನಿಮಿಷದಲ್ಲಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು.